ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರೈತ ಸಂಘದಿಂದ 6 ವರ್ಷಗಳ ಕಾಲ ಭದ್ರೇಶ್ ಜಿನೇಶ್ ಕುಮಾರಗೌಡ ಉಚ್ಚಾಟನೆ. ಸಂಘ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ. ರೈತ ಸಂಘಕ್ಕೆ ಹೊಸ ಪದಾಧಿಕಾರಿಗಳ ಸೇರ್ಪಡೆ ಕುರಿತು ರಾಮಚಂದ್ರಪ್ಪ ಶಿವು ಮೈಲಾರಿಕೊಪ್ಪ ಮಾಹಿತಿ. ಬಡ ಬ್ರಾಹ್ಮಣ ಕುಟುಂಬಕ್ಕೆ ಆಸರೆಯಾದ ಶಾಸಕ ಬೇಳೂರು ಮಾನವೀಯತೆ. ಅಧಿಕಾರಿಗಳ ಜೊತೆ ತೆರಳಿ ಸಹಾಯ. ಕುಟುಂಬಕ್ಕೆ ಎಲ್ಲ ರೀತಿಯ ಸಹಕಾರದ ಭರವಸೆ ನೀಡಿದ ಬೇಳೂರು. ಮಾರಿಕಾಂಬಾ ಸಮಿತಿ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದು ಬೇಳೂರು ಸ್ಪಷ್ಟನೆ. ಈಗ ಸುದ್ದಿಯ ವಿವರ. ರೈತ ಸಂಘದಿಂದ 3 6 ವರ್ಷಗಳ ಕಾಲ ಸಂಘ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗಿದೆ. ಜಿಲ್ಲಾ ಕಾರ್ಯದರ್ಶಿ ಭದ್ರೇಶ್ ಬಾಳಗೋಡು, ಕೋರಿ ಕಮಿಟಿ ಅಧ್ಯಕ್ಷ ಜಿನೇಶ್ ಕುಮಾರ್ ಮತ್ತು ತಾಲೂಕು ಉಪಾಧ್ಯಕ್ಷ ಕುಮಾರಗೌಡ ಅವರನ್ನು ಉಚ್ಚಾಟನೆ ಮಾಡಲಾಗಿದ್ದು, ಅವರಿಗೂ ನಮ್ಮ ಸಂಘಟನೆಗೂ ಯಾವುದೇ ಸಂಬಂಧವಿಲ್ಲ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಕಾರ್ಯದರ್ಶಿ ಶಿವು ಮೈಲಾರಿಕೊಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಸಂತೋಷ್, ಲಿಂಗರಾಜ್, ರಾಮಚಂದ್ರ ಸೂರನಗದ್ದೆ, ಅಜ್ಜಪ್ಪ ಪಡವಗೋಡು ಇನ್ನಿತರರು ಹಾಜರಿದ್ದರು. ಇವತ್ತಿನ ಪ್ರಮುಖ ವಿಷಯ ಏನಪ್ಪಾ ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆ ಸಹ ತಾಲೂಕು ಇದು ಸಾಮಾನ್ಯವಾಗಿ ರೈತರ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಸುಮಾರು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ನಮ್ಮಲ್ಲಿ ಕೆಲವೊಂದು ಶಿಸ್ತುಗಳಿದ್ದಾವ. ಆ ಶಿಸ್ತುಗಳನ್ನು ನಾವು ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ನಮಗೆ ಅಲ್ಲಿ ಇಟ್ಕೊಳ್ಳಿಕ್ಕೆ ಹಿಂಗಾಗ್ತದೆ. ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು. ಸೊ ಹಾಗಾಕೊಂಡು ನಮ್ಮಲ್ಲಿ ಮೊನ್ನೆ ನಾವೊಂದು ಅಚಾನಕ ಒಂದು ಮೀಟಿಂಗ್ ತಗೊಂಡಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರ ಸಲಹೆ ಮೇರೆಗೆ ಅಧ್ಯಕ್ಷತೆಯಲ್ಲಿ ತಗೊಂಡಿದ್ದೀವಿ. ಸೊ ಅಲ್ಲಿ ಕೆಲವೊಂದು ಜನಗಳು ಕೆಲವರು ಶಿಸ್ತನ್ನು ಬಹಳ ಉಲ್ಲಂಘನೆ ಮಾಡಿದರು. ಹಾಗಾಗಿಬಿಟ್ಟು ಅವರನ್ನು ಉಚ್ಚಾಟನೆ ಮಾಡಿದ್ದೀವಿ ಈ ಸಂಘದಿಂದ. ಉಚ್ಚಾಟನೆ 6 ವರ್ಷಗಳವರೆಗೆ ಉಚ್ಚಾಟನೆ ಮಾಡಿದ ನಂತರ ಈಗ ನಮಗೂ ಅವರಿಗೂ ಕೂಡ ಯಾವುದೇ ಈ ಮೇಲ್ಕಂಡ ವ್ಯಕ್ತಿಗಳು ಹೇಳ್ತೀನಿ. ಯಾರಪ್ಪ ಅಂದರೆ, ಉಚ್ಚಾಟನೆ ಮಾಡಿದಂಥವರು ಭದ್ರೇಶ್ ಬಾಳಗೋಡು, ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. 2ನೇದು ಜಿನೇಶ್ ಕುಮಾರ್ ಸಾಗರ, ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ರು. ಓಕೆ. 3ನೇದು ಜಿನೇಶ್ ಕುಮಾರ್, 3ನೇವರು ಕುಮಾರ್ ಗೌಡ್ರು, ತಾಲೂಕು ಉಪಾಧ್ಯಕ್ಷರಾಗಿದ್ರು. ಇವರು ಸಂಘದಲ್ಲಿ ನಿಯಮವನ್ನು ತಪ್ಪಿ ನಡೆದಕ್ಕೋಸ್ಕರ ನಾವು ಅವರನ್ನು ಉಚ್ಚಾಟನೆ ಮಾಡಬೇಕಾಯಿತು. ಯಾಕಂದ್ರೆ ಸಂಘಕ್ಕೆ ಹೊರತ ಬರಬಾರ್ದು. ನಾವು ಯಾಕೆ ಇಲ್ಲಿವರೆಗೆ ಏನು ಮಾಡ್ಕೊಂಡು ಬಂದಿದ್ದೀವಿ ಅದು ನಮ್ಗೆ ಮುಂದುವರಿಬೇಕು. ಇದಾದ ನಂತರ ನಾವು ಇವ್ರು ಇನ್ನು ಮೇಲೆ ನಮಗೆ ಮೇಲ್ಕಂಡ ಈ ವ್ಯಕ್ತಿಗಳಿಗೆ ನಮಗೆ ಸಂಘಟನೆಯಿಂದ ಇದರಿಂದ ಯಾವುದೇ ಸಂಬಂಧ ಇರುವುದಿಲ್ಲ. ಸೊ ಇವರು ಯಾವುದೇ ಹೇಳಿಕೆಗಳಿಗಾಗಲಿ ಅಥವಾ ಯಾವುದೇ ಚಟುವಟಿಕೆಗಳಿಗೂ ನಮ್ಗೆ ಏನು ಸಂಬಂಧ ಇಲ್ಲ. ನಾವು ಹೊಣೆ ಆಗೋದಿಲ್ಲ ಇನ್ನು ಮೇಲೆ. ಇದು ಅಲ್ಲದೆ ನಾವು ಹೊಸ ಹುದ್ದೆಗಳಿಗಾಗಿ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಸೊ ಅವ್ರ ಹೆಸರು ಹೇಳ್ತೀನಿ, ನಿಮ್ಗೊಂದು ಪಟ್ಟಿನ ಕೊಟ್ಬಿಡ್ತೀನಿ. ಹೊಸ ಹುದ್ದೆಗಳಲ್ಲಿ ಜಿಲ್ಲಾ ಕಾರ್ಯ ಅಧ್ಯಕ್ಷರಾಗಿ ರಮೇಶ್ ಚೇಳ್ಜನ್ನು ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಕಾರ್ಯದರ್ಶಿಯಾಗಿ ಶಿವು ಮೈಲಾರಿಕೊಪ್ಪವನ್ನು ಆಯ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ಜಿಲ್ಲಾ ಸಂಚಾಲಕರಾಗಿ ಸಂತೋಷ್ ಶಿವನೂರನ್ನು ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಖಜಾಂಚಿಯಾಗಿ ನಾಗರಾಜ ತದೇಕಪ್ಪ ಅವರನ್ನು ಆಯ್ಕೆ ಮಾಡಿದ್ದೀವಿ. ತಾಲೂಕು ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ದಾಸನ್ ಗೌತಮ್ಪುರ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಕಸಬಾ ಹೋಬಳಿ ವ್ಯಾಪ್ತಿಯ ಅಧ್ಯಕ್ಷರಾಗಿ ಲಿಂಗರಾಜ್ ಬೆಳ್ಳಿಕೊಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ಗೌತಮ್ಪುರ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರಾಗಿ ನಾರಾಯಣಪ್ಪ ಗೌತಮ್ಪುರ ಆಯ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ಮಾಸೂರ್ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರನ್ನಾಗಿ ರಮೇಶ್ ಚಿಕ್ಕನೂರು ಆಯ್ಕೆ ಮಾಡಿದ್ದೀವಿ. ಪಡವಗೋಡು ವ್ಯಾಪ್ತಿಯ ಅಧ್ಯಕ್ಷರಾಗಿ ಅಜ್ಜಪ್ಪ ಆಯ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ನಾರ್ಗಸ್ ವ್ಯಾಪ್ತಿಯ ಅಧ್ಯಕ್ಷರನ್ನಾಗಿ ಮಹೇಂದ್ರನ್ನು ಆಯ್ಕೆ ಮಾಡಿದ್ದೀವಿ. ತಾಲೂಕು ಕಾರ್ಯದರ್ಶಿಯನ್ನಾಗಿ ಯೋಗೇಶ್ ಸಂಪಳ್ಳಿಯನ್ನು ಆಯ್ಕೆ ಮಾಡಿದ್ದೀವಿ. ತಾಲೂಕು ಕಾರ್ಯಾಧ್ಯಕ್ಷರಾಗಿ ಮೇಘರಾಜನ್ನು ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಸುನಿಲ್ ಚೋಟ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ತಾಲೂಕು ಗೌರವಾನ್ವಿತ ಅಧ್ಯಕ್ಷರನ್ನಾಗಿ ರಾಮಚಂದ್ರ ಸೂರ್ಣಗಡ್ಡೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ರೆಂಡನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಸಂಪತ್ತು ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಕೋರ್ ಕಮಿಟಿಯ ಗೋಪಾಲ್ ಲಾವೇರಿ ಇವ್ರು ನಾವು ಆಯ್ಕೆ ಮಾಡಿದ್ದೀವಿ. ಸೊ ನಿಮ್ಗೀಗ ತಿಳಿಸಿದಂಗೆ ನಮಗೆ ತಕ್ಷಣ ಜಾರಿಗೆ ಬರುವಂತೆ ಮೇಲಿನ ಒಟ್ಟು 6 ವರ್ಷಗಳ ಕಾಲ ಈ ಮೇಲೆ ನಿಮ್ಗೆ ಏನು ಹೇಳಿದೀವಿ 3 ಜನರನ್ನ ನಾವು ಇಲ್ಲಿಂದ ಉಚ್ಚಾಟನೆ ಮಾಡಲಾಗಿದೆ. ಇದನ್ನ ನೀವು ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ವಿನಂತಿ. ನಾವು ತುಂಬಾ ಹೋರಾಟಗಳನ್ನ ಈ ತಾಲೂಕಿನಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ದಿನೇಶ್ ಶಿವಾಳ ಅವರ ನೇತೃತ್ವದಲ್ಲಿ ಮಾಡ್ಕೊಳ್ತಾ ಬಂದಿದ್ದೀವಿ.
ನಾವು ಈ ಹಿಂದೆ ಶರಾವತಿ ಸಂಸ್ಥೆಯವರ ಒಂದು ವಿರುದ್ಧವಾದ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಆ ಒಂದು ಹೋರಾಟದ ಸಮಯದಲ್ಲಿ ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಂತಹ ಕೆಲವು ಪದಾಧಿಕಾರಿಗಳು, ಒಂದು 3-4 ಜನ ಪದಾಧಿಕಾರಿಗಳು ನಮ್ಮ ಸಂಘಟನೆಯ ಒಳಗೆ ಇಟ್ಕೊಂಡೇ ಇನ್ನೊಂದು ಸಂಘಟನೆ ಕಡೆ ಗುರುತಿಸಿಕೊಂಡು ಸಂಘಟನೆ ಒಳಗಡೆ ಒಂದು ಬೇರೆ ಬೇರೆ ವಾತಾವರಣವನ್ನು ಸೃಷ್ಟಿಸಿ ಸಂಘಟನೆಯನ್ನು ಒಡೆಯುವಂತಹ ಹಂತಕ್ಕೂ ಕೂಡ ಕೊಂಡೊಯ್ದಿದ್ರು. ಅದನ್ನ ನಾವು ಮನಗಂಡು ನಿನ್ನೆ ಎಲ್ಲರೂ APMC ಆವರಣದಲ್ಲಿ ನಮ್ಮ ಇಡೀ ಸದಸ್ಯರು ಮತ್ತು ಪದಾಧಿಕಾರಿಗಳು, ಮುಖಂಡರುಗಳು ಸೇರಿ ಒಂದು ಚರ್ಚೆಗೆ ಬಂದು ಅಂತವರನ್ನು ನಮ್ಮ ಸಂಘಟನೆ ಒಳಗೆ ಇಟ್ಕೊಳ್ಳೋದು ಬೇಡ, ಅಂತವರನ್ನು ಉಚ್ಚಾಟನೆ ಮಾಡೋದೇ ಸೂಕ್ತ ಅಂತ ಹೇಳಿ ಯಾರೋ ಒಬ್ಬರಿಬ್ಬರ ತೀರ್ಮಾನ ಅಲ್ಲ, ಇಡೀ ಸಂಘಟನೆಯ ತೀರ್ಮಾನ. ಹಾಗಾಗಿ ಅವರನ್ನ ಉಚ್ಚಾಟನೆ ನಿನ್ನೆ ಮಾಡಿದೀವಿ. ಹಾಗಾಗಿ ಅವರಿಗೂ ನಮ್ಮ ಸಂಘಟನೆಗೂ ಇನ್ನು ಮುಂದೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದೇ ರೀತಿ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಘಟನೆ ರೈತ ಪರವಾಗಿ ಹಾಗೂ ಅನೇಕ ಜ್ವಲಂತ ಸಮಸ್ಯೆಗಳ ವಿರುದ್ಧವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಆದಂತಹ ದಿನೇಶ್ ಶಿರ್ವಾಳ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿಗೆ ಹೋರಾಟಗಳನ್ನು ಮಾಡಿ ನ್ಯಾಯಪಡಿಸುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮೂಲಕ ಹೇಳ್ತಾ, ನಮ್ಮ ಹೋರಾಟವನ್ನು ನಿಮ್ಮ ಒಂದು ಮಾಧ್ಯಮದಲ್ಲಿ ವಿಸ್ತರಿಸುವ ಮೂಲಕ ನಮ್ಮ ಸಂಘಟನೆಗೆ ಒಂದು ಹೆಚ್ಚಿನ ಶಕ್ತಿಯನ್ನು ನೀವು ನೀಡಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸಾಗರದ ಭೀಮನಕೋಣೆ ರಸ್ತೆಯಲ್ಲಿರುವ ವೃದ್ಧ ದಂಪತಿಗಳ ಮನೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೋಮವಾರ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಸ್ವಹಸ್ತದಿಂದ ಕುಟುಂಬಕ್ಕೆ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮತದಾರರ ಗುರುತಿನ ಪತ್ರ ಹಸ್ತಾಂತರಿಸುವ ಜೊತೆಗೆ ವೃದ್ಧಾಪ್ಯ ವೇತನಕ್ಕೆ ಬೇಕಾದ ಸೌಲಭ್ಯ ಕಲ್ಪಿಸಲು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಾಂಧಿನಗರ ಮತ್ತು ವಿಜಯನಗರ ದ್ವಿಪಥ ರಸ್ತೆಯಲ್ಲಿ ಗಜಾನನ ಭಟ್ ಮತ್ತು ಭಾರತಿ ದಂಪತಿಗಳು ಅನೇಕ ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಕುಟುಂಬಕ್ಕೆ ಯಾರ ಆಧಾರ ಇಲ್ಲದೆ ಕುಟುಂಬವು ತೀರಾ ಸಂಕಷ್ಟದಲ್ಲಿತ್ತು. ಜೊತೆಗೆ ಭಾರತಿ ಅವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಗುರುತಿನ ಪತ್ರ ಸಹ ಇಷ್ಟು ವರ್ಷಗಳಿಂದ ಸಿಕ್ಕಿರಲಿಲ್ಲ. ಇದರ ಮಾಹಿತಿ ಪಡೆದ ಶಾಸಕ ಗೋಪಾಲಕೃಷ್ಣ ಬೇಳೂರು 2 ತಿಂಗಳ ಹಿಂದೆ ಕುಟುಂಬಕ್ಕೆ ಸೂಕ್ತ ಸೌಲಭ್ಯ ಕಲ್ಪಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ ಹಾಲೇಶ್ ಇನ್ನಿತರ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೋಮವಾರ ವೃದ್ಧ ದಂಪತಿಗಳ ಮನೆಗೆ ಬಂದು ಆಧಾರ್ ಕಾರ್ಡ್, ವೋಟರ್ ID, ಗೃಹಲಕ್ಷ್ಮಿ ಆದೇಶ ಪತ್ರ, ವೃದ್ಧಾಪ್ಯ ವೇತನ ಯೋಜನೆಯ ಆದೇಶ ಪ್ರತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಸನಂಜುಂಡಸ್ವಾಮಿ, ಮಾವೆಂಸ ಪ್ರಸಾದ್, ಚೇತನ್ ರಾಜ್ ಕಣ್ಣೂರು, ಗೌತಮ್ ಪಿ, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ಖುದ್ದಾಗಿ ಹೋಗಿ ಆಧಾರ್ ಕಾರ್ಡ್ ಆಫೀಸಿಗೆ ಹೋಗಿ ಸರ್, ಇವನು ಕರೆಕ್ಷನ್ ಮಾಡಿಸಿ ಆಧಾರ್ ಕಾರ್ಡ್ ಆಗಿದೆ ಸರ್, ಈಗ ರೇಷನ್ ಕಾರ್ಡ್ ಆಗಿದೆ, ಎಲೆಕ್ಷನ್ ID ಕಾರ್ಡ್ ಆಗಿದೆ ಸರ್, ಈಗ ಬ್ಯಾಂಕ್ ಅಕೌಂಟ್ ಆಗಿದೆ ಸರ್, ಗೃಹಲಕ್ಷ್ಮಿಗೆ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಕೂಡ ಲಿಂಕ್ ಮಾಡಿಸಿದೀವಿ ಸರ್. ಗೃಹಲಕ್ಷ್ಮಿ ಬರಬೇಕು ದುಡ್ಡು, ವೃದ್ಧಾಪ್ಯ ವೇತನ ಬರಬೇಕು, ಇಬ್ಬರಿಗೂ ವೃದ್ಧಾಪ್ಯ ವೇತನ ಮತ್ತು ಗೃಹಲಕ್ಷ್ಮಿ ದುಡ್ಡು ಟೋಟಲ್ ಇಷ್ಟು ಅವ್ರಿಗೆ ಬರ್ಬೇಕು. ಯಾಕಂದ್ರೆ ಆಯಮ್ಮ ದುಡಿಯಕ್ಕಾಗಲ್ಲ, ಇವ್ರಿಗೂ ದುಡಿಯಕ್ಕಾಗಲ್ಲ, ಪಾಪ ಏಜ್ ಆಗಿದೆ. ಅದೇ ದುಡ್ಡಲ್ಲೇ ಅವ್ರ ಬದುಕಕ್ಕೆ ವ್ಯವಸ್ಥೆ ಮಾಡಿ. 10 kg ಅಕ್ಕಿ ಇದ್ಮಾರೆ 2,000 ರೂಪಾಯಿಗೆ ಇದು ಬರುತ್ತೆ, ಮತ್ತು ವೃದ್ಧಾಪ್ಯ ವೇತನಕ್ಕೂ ಸಪರೇಟ್ ಬರುತ್ತೆ. ಇಷ್ಟು ಬರೆಗೆ ಮಾಡ್ಕೊಡ್ತೀನಿ ಆಯ್ತಾ. 5,000 ರೂಪಾಯಿ ನಾ ಕೊಟ್ಟಿದ್ದೇನೆ, ಇದು ಇಟ್ಕೊಂಡು ಮಾಡಿ. ಏನಾದ್ರು ಬೇಕಾ? ಪಾತ್ರೆ ಪಗಡೆ ಬೇಕಾ? ಪಾತ್ರೆ ಪಗಡ ಏನಾರು ಬೇಕಾ? ಬೇಡವಾ? ಬಟ್ಟೆ ಎಲ್ಲ ಇದಾವ? ಎಲ್ಲ ಇದೆ. ಇಲ್ಲಿ ಎಡಕ್ಕೆ ವ್ಯವಸ್ಥೆ ಇಲ್ಲ. ಇದು ನಾನು ಹೆಂಗಾರು ಮಾಡ್ತಿದ್ದೆ ನಿಮ್ಮೆಲ್ಲರ ಸಹಕಾರದಿಂದ. ಆದ್ರೆ ಇವಳಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ಸೈನ್ ಹಾಕಕ್ಕಾಗಲ್ಲ, ಹಾಗೆ ಕ್ಯಾನ್ಸಲ್ ಮಾಡಿದ್ರು. ಗೌರ್ಮೆಂಟ್ ರೂಲ್ಸ್ ಸತ್ಯನೇ ಅದು. ಅದೇ ಪ್ರಕಾರ ಅದು ನಮಗೂ ಗೊತ್ತಾಗ್ಬೇಕಲ್ಲ. ಏನಾಯ್ತು ನಮ್ಗೆ ಗೊತ್ತಾಗಿರ್ಲಿಲ್ಲ. ಸ್ವಾಮಿ ಅವ್ರು ವರದಿ ಮಾಡಿದ್ಮೇಲೆ ನಾನು AC ತಹಶೀಲ್ದಾರ್ಗೆ ಹೇಳಿ ಇಮಿಡಿಯೇಟ್ಲಿ ಮಾಡಿಸ್ಕೊಟ್ಟಿದ್ದೆ. ನಂದು ಬರ್ತಾ ಇದ್ದೀನಿ, ಪೋಸ್ಟಲ್ಲಿ ಹೋಗಿ ತಗೋತಾ ಇದ್ದಿಲ್ಲ. ಕೈ ಕಾಲು ಕಟ್ಟಿದ್ದೆ ತಗೊಂಡ್ಬರ್ತೀನಿ. ಬೇಡ, ಇಲ್ಲಿ ಕೂಡ ಕೇಳ್ತೀನಿ ಬಿಡಿ, ಇಲ್ಲಿಗೆ ತಂದು ಕೊಡಕ್ಕೆ ವ್ಯವಸ್ಥೆ ಮಾಡೋಣ. ನಿಮ್ಮ ಅಕೌಂಟಿಗೆ ಬರುತ್ತೆ ಬಿಡಿ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಅದನ್ನ ನೀವು ಬಿಡಿಸ್ಕೊಂಡ್ರೆ ಆಯ್ತು. ಅಕ್ಕಿ ಮಾತ್ರ ಇಲ್ಲಿ ಹತ್ರ ಸೊಸೈಟಿ ತಗೋಬೇಡಿ. ಅವ್ರಿಗೂ ಕೂಡ ಕೇಳಬೇಕಾದ್ರೆ ಹೇಳಿಸ್ತೀನಿ. ಅಲ್ಲಿ ಒಂದು ತಮ್ಮಿಂಗ್ ಮಾಡ್ಬೇಕು, ನೀವು ತಗೊಂಡು ಹೋಗ್ಬಿಟ್ಟು ಕೊಡಕ್ ಬೇಕಾದ್ರೆ ಹೇಳ, ಅದನ್ನು ಮಾಡ್ಸೋಣ. ಸರ್ ಆತ್ಮೀಯರೇ ನಮಸ್ಕಾರ. ಇವತ್ತು ನಮಗೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿರ್ಮಾಣ ಮಂಡಳಿ ಅಧ್ಯಕ್ಷರು ಹಾಗೂ ಸಾಗರ ಹೊಸನಗರ ಕ್ಷೇತ್ರ ಗೋಪಾಲಕೃಷ್ಣ ಬೇಳೂರು ಸಾಹೇಬರು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಮತ್ತು ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು, ಮತ್ತು ಹಿಂದೆ ನಮಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತುಕಾರಾಮು ಮತ್ತು ಶ್ರೀಧರರು ಮತ್ತು ರುಕ್ಮಿಣಿ ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗೌರವಾನ್ವಿತ ಶಾಸಕರ ಮುಖಾಂತರ ನಾವೆಲ್ಲರಿಗೂ ಕೂಡ ವಿಶೇಷವಾದ ಕೃತಜ್ಞತೆಯನ್ನು ನಾವು ನಮ್ಮ ಸಮಾಚಾರ ಪಾಕ್ಷಿಕ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೂ ಮತ್ತು ಶಿವಮೊಗ್ಗ ಜಿಲ್ಲಾ ನ್ಯಾಯಾಧೀಶರು ಕೂಡ ವಿಶೇಷವಾದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ.
ಈ ಥರ ಮಾಡ್ರಿ ಯಾವ ಥರ ಅದೆಲ್ಲ ಹೆಂಗ್ ಮಾಡ್ಕೊತೀರಿ? ಅಲ್ಲ ಕಾರ ಎಲ್ಲ ಹೆಂಗ್ ಮಾಡ್ಕೊತೀರಿ? ಮಿಕ್ಸಿ ಬೇಡವಾ? ಮಿಕ್ಸಿ ಇಲ್ಲ, ಬೀಗ ಬೇಡ. ನಾನೇ ತಿರ್ಚಿ ಮಾಡ್ಬೇಕು, ಇಲ್ಲ ತಿನ್ನೋದೇ ಇಲ್ಲ. ಓ ಯಪ್ಪ. ನಮಸ್ತೆ ಮಾಮ. ನಮಸ್ತೆ ಅಮ್ಮ. ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅಲ್ಲ ಚೆನ್ನಾಗಿ ಮಾತಾಡ್ತಾರೆ ಸರ್. ಅಮ್ಮ MLA ಸಾಹೇಬ್ರು. ಏ ಗೊತ್ತಾಯ್ತು. ನಮಸ್ತೆ ಅಂದ್ರೆ ಜಗತ್ತಿ ಓಡಿ ಬೇಡ ಬೇಡ. ನಮಸ್ಕಾರ ಮಾಡು. ಮಾಡಿದ್ರು ನಮಸ್ತೆ ಅಮ್ಮ. ಒಂದು ದಿವಸ ನೋಡಿ ಯಜಮಾನ್ರೆ, ಇವತ್ತು ನಿಮಗೆ ರೇಷನ್ ಕಾರ್ಡಿಂದ ಹಿಡಿದು ವೋಟರ್ ಐ ಡಿಯಿಂದ ಎಲ್ಲ ಮಾಡಿಕೊಟ್ಟಿದ್ದೀವಿ. ನಿಮಗೆ ನೇರವಾಗಿ ಹಣ ಈಗ ನಿಮ್ಮ ಅಕೌಂಟಿಗೆ ಬರ್ತದೆ, ಗೊತ್ತಾಯ್ತಾ? ನೀವು ಮತ್ತೆ ವೃದ್ಧಾಪ್ಯವೇತನೂ ಬರುತ್ತೆ, ಇಬ್ಬರಿಗೂ ಬರುತ್ತೆ. ಅದು ದುಡ್ಡು ಬರುತ್ತೆ, ಗೃಹಲಕ್ಷ್ಮಿ ಬರುತ್ತೆ, 10 kg ಅಕ್ಕಿನೂ ಬರುತ್ತೆ. ನೀವೆಲ್ಲೂ ಹೊರಗಡೆ ಹೋಗಬೇಡಿ ಇನ್ಮೇಲೆ, ಆಯಿತಾ? ನಾನೀಗ 500 ರೂಪಾಯಿ ಕೊಟ್ಟಿದ್ದೀನಿ. ಈಗ ಮತ್ತೆ ಬೇಕಾದರೆ ನೀವು ಯಾರು ಕೇಳಕ್ಕೆ ಹೋಗಬೇಡಿ, ಆಯಿತಾ? ನಿಮಗೇನಾದ್ರು ಸಮಸ್ಯೆ ಇದ್ದರೆ ನಮ್ಮ ಮನೆ ಇಲ್ಲೇ ಇದೆಯಲ್ಲ, ನಿಮ್ಮ ಏರಿಯಾದಲ್ಲೇ ಇದೆ, ನಮ್ಮ ಮನೆ ಬರ್ಬಿಡಿ, ಆಯಿತಾ? ನಾನು ನಿಮಗೆ ಸಂಪೂರ್ಣ ಹೆಲ್ಪ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲೆಲ್ಲೂ ನೀವು ದುಡಿಯೋಕ್ಕೆ ಹೋಗಬೇಡಿ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸಂಪೂರ್ಣ ನಾನು ಸಹಕಾರ ಕೊಡ್ತೀನಿ, ಸರಿನಾ? ನೀವು ಒಳ್ಳೇದು ಮಾಡಲಿ, ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರ್ರಿ, ಸರಿನಾ? ನಿಮ್ಮ ಸ್ವಾಭಿಮಾನಕ್ಕೆ ನಿಜವಾಗ್ಲೂ ಭಾರಿ ಮೆಚ್ಚ ಅಂತದೆ. ಅಲ್ಲ ರೀ, ಈ ವಯಸ್ಸಲ್ಲಿ ಸ್ವಾಭಿಮಾನದಲ್ಲಿ ಬದುಕ್ತೀನಿ ಅಂತೀರಲ್ಲ, ಅದು ಏನು ಸಾಮಾನ್ಯ ವಿಚಾರ ಅಲ್ಲ ನಿಜವಾಗ್ಲೂ ಸರ್. ಇಲ್ಲ ಏನೇ ಇರಲಿ ಪಾಪ ನೋಡಿ, ಅದನ್ನ ಅರ್ಸ್ಕೋಬೇಕಲ್ಲ ಸರ್. ಇಲ್ಲಿ ವಿದ್ಯೆ ಕಲ್ತಿದ್ದ ದಂಡ ಅಲ್ಲ, ಅದರಲ್ಲಾದ್ರೂ ನಿಜವಾಗ್ಲೂ ನೋಡಿ ಭಾಳ ಬೇಸರ ಆಯ್ತು. ವಿದ್ಯೆ ಕಲ್ತಿ ಉದ್ಯೋಗ ಸಿಗದೇ ಇದ್ರು ಅದನ್ನ ಅರ್ಸ್ಕೊಂಡು ಹೋಗ್ಬೇಕಲ್ಲ. ಇನ್ನು ಚೆನ್ನಾಗಾಗ್ರಿ, ಚೆನ್ನಾಗಾಗ್ಬೇಕು ನೀವು, ಆಯ್ತಾ? ಇದೇನಿದೆ ಅದೆಲ್ಲ ಆರಾಮಾಗಿರ್ರಿ, ಎಲ್ಲೂ ದುಡಿಯಕ್ಕೆ ಹೋಗ್ಬೇಡಿ ನೀವು, ಅವ್ರು ನೋಡ್ಕೊಳ್ರಿ ಸಾಕು, ಆಯ್ತಾ? ಲೈಟ್ ಗೀಟ್ ಎಲ್ಲ ಇದಾವೆಲ್ಲ ಪೇಂಟ್ ಮಾಡಿಕೊಡ್ಬೇಕಾ? ಪೇಂಟ್ ಮಾಡಿಕೊಡ್ತೀನಿ, ನಾನೇ ಮಾಡ್ತೇನೆ, ಬಿಡಿ ಮಾಡ್ತಾನೆ. ಇನ್ನೊಂದು ಲೈಟ್ ಹಾಕ್ಕೊಡ್ತೀನಿ. ಹಾಂ, ಬರಲ್ಲ ಗೌತಮ್ಮ. ಸಾಗರ ಮಾರಿಕಾಂಬ ನ್ಯಾಸ ಪ್ರತಿಷ್ಠಾನದ ಚುನಾವಣೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಿಲ್ಲ. ದೇವಿ ದಯದಿಂದ ಎಲ್ಲರೂ ಗೆದ್ದು ಬಂದಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ತಮ್ಮ ಸ್ವಗೃಹದಲ್ಲಿ ಸೋಮವಾರ ಸಮಿತಿಗೆ ಆಯ್ಕೆಯಾಗಿ ಬಂದವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಾಗೇಂದ್ರ ಕೆಎನ್, ನಾಗೇಂದ್ರ ಕುಮಟ, ಪುರುಷೋತ್ತಮ್, ಮಂಜುನಾಥ್, ಡಿ ದಿನೇಶ್, ಅಶೋಕ್, ನಂಜುಂಡಸ್ವಾಮಿ, ಲಲಿತಮ್ಮ ಇನ್ನಿತರರು ಹಾಜರಿದ್ದರು. ಆದರೆ ಒಂದು ತಿಳ್ಕೊಳ್ಳಿ, ನಾನು ಯಾರಿಗೆ ಒಂದು ಓಟ್ ಹಾಕಿದ್ರೆ ನಾನು ಯಾರಿಗೂ ಹೇಳಲಿಲ್ಲ, ನಾನು ಯಾರು ನಿಲ್ತಾರೋ ನಿಲ್ರಿ ಅಂತಲೂ ಹೇಳಲಿಲ್ಲ. ಮತ್ತೆ ಯಾರು ಅಪಪ್ರಚಾರ ಮಾಡಿದ್ರೆ ತಪ್ಪು ತಿಳ್ಕೋಬೇಕು. ಮಾರಿಕಂಬ ಇದ್ರದ್ದು ಏನು ಇವತ್ತು ಎಲೆಕ್ಷನ್ ಇನ್ನೇನು ಮರೆದಿದೆ, ಹೇಳೋರು ಯಾರಿಗೂ ಒಂದು ಓಟ್ ಹಾಕಿ ಅಂತ ನಾನು ಯಾರಿಗೂ ಹೇಳಲಿಲ್ಲ, ನಾನು ಹೇಳೋದು ಇಲ್ಲ. ಅದು ವೈಯಕ್ತಿಕ, ಅದು ಜಾತ್ರೆ ಮಾಡಬೇಕಾಯ್ತು, ನಾನು ಜಾತ್ರೆ ಮಾಡಿದ್ದೀನಿ ಅಷ್ಟೇ. ನನ್ನ ಉದ್ದೇಶ ಯಾರೇ ಬರ್ತೀರೋ ನಿಮಗೆ ಬಿಟ್ಟಿದ್ದು, ಅದು ತಾಯಿ ಆಶೀರ್ವಾದದಿಂದ ಯಾರೋ ಬರ್ರಿ ಗೆದ್ಕೊಬರ್ರಿ ಅಷ್ಟೇ. ನನ್ನ ಹತ್ರ ಬಂದರೆ ಗೆದ್ಕೊಬರ್ರಿ ಅಂತ ಹೇಳಿಬಿಟ್ರೆ, ಯಾರೇ ಒಬ್ಬರಿಗೂ ಸಹ ಒಂದು ಓಟ್ ನೀವು ಹಾಕಿ ಅಂತ ನಾನು ಒಬ್ಬರಿಗೂ ಇಲ್ಲಿವರೆಗೆ ಹೇಳಲಿಲ್ಲ. ಮತ್ತೆ ಯಾರು ನಿಲ್ರಿ ಅಂತಲೂ ನಾನು ಹೇಳಿಲ್ಲ, ಸರಿನಾ? ಅವ್ರವ್ರ ವೈಯಕ್ತಿಕ ನಿಂತಿದ್ದಾರೆ, ಅವ್ರವ್ರು ಗೆದ್ದು ಬಂದಿದ್ದಾರೆ, ಅವರ ಇದ್ರ ಮೇಲೆ ಎಲ್ಲರಿಗೂ ಶುಭ ಆಗುತ್ತೆ. ಥ್ಯಾಂಕ್ ಯು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.